ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಹಳೆಯ 50 ವರ್ಷದ 100 ವರ್ಷದ ಸೀರೆ ಇದ್ದರೆ ಏನು ಮಾಡ್ತೀರಾ? ಇದರಲ್ಲಿ ಬೆಳ್ಳಿ ಬಂಗಾರ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲ ರೇಷ್ಮೆಯಿಂದ, ಪ್ಯೂರ್ ರೇಷ್ಮೆಯಿಂದ ರೆಡಿಯಾಗಿರುತ್ತೆ. ಆ ರೇಷ್ಮೆನ ಮತ್ತೆ ಪುನರಾವರ್ತನೆ ಮಾಡ್ತಾರೆ. ಇದನ್ನ ಏನು ಮಾಡಬೇಕು ಅಂತಂದರೆ, ಹಳೆಯ 50 ವರ್ಷ ಇಲ್ಲ 100 ವರ್ಷದ ಸೀರೆ ಇದ್ದರೆ ಅದನ್ನು ಹಾಳು ಮಾಡೋ ಬದಲು ಏನು ಮಾಡಬೇಕಂದ್ರೆ, ಇದು ನಿಮಗೆ ಮತ್ತೆ ಸಿಗಲಾರದ ಚಿತ್ರಗಾರಿಕೆ ಮತ್ತು ಕಲೆಯನ್ನು ಉಳಿಸಬೇಕು ಅಂತಂದರೆ ಇದನ್ನ ಫ್ರೇಮ್ ಮಾಡಬೇಕಾಗತ್ತೆ. ನೋಡಿ, ನನ್ನ ಹತ್ರ ಈಗ ನಮ್ಮ ಮನೆಯಲ್ಲಿ ಇರೋವಂಥ ಒಂದು ಸೀರೆ ಏನಂದರೆ 50 ವರ್ಷ ಅಲ್ಲ, 100 ವರ್ಷಕ್ಕಿಂತ ಹೆಚ್ಚು. 100 ವರ್ಷ ಅಂದರೆ ಒಂದು 200 ವರ್ಷಕ್ಕಿಂತ ಹೆಚ್ಚಾದ ಸೀರೆ ಇದೆ ನೋಡಿ. ಈ ಸೀರೆ ಏನು ಮಾಡ್ತೀವಿ ಈಗ ನಾವು, ಡಿಸೈನ್ ಏನಂದರೆ ಫ್ರೇಮ್ ಮಾಡಿಸ್ತೀವಿ. ಈಗ ನಾವೊಂದು ಐಡಿಯಾ ಮಾಡಿರೋದು ಫ್ರೇಮ್ ಮಾಡಿಸ್ತೀವಿ. ಈ ಥರ ನೋಡಿ, ಇದೊಂದು ಫ್ರೇಮ್ ಆಗುತ್ತೆ, ಮತ್ತು ಇದೊಂದು ಡಿಸೈನು ಫ್ರೇಮ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದ್ರೆ ಅದನ್ನು ಫ್ರೇಮ್ ಮಾಡಬೇಕು. ಇದು ನೋಡಿ, ಹಳೆಯ ಕಾಲದ ಈಗ ರಾಜರಾಣಿಯರು ಉಡುವಂಥ ಸೀರೆಗಳು ಇವು ಇದ್ದಿರೋದ್ರಿಂದ ಈಗ ಅವು ಏನು ಅಂತಂದರೆ, ಈಗ ನಮ್ಮ ಮನೆಯಲ್ಲಿ ಹಳೆಯ 100-200 ವರ್ಷದ ಸೀರೆಗಳು ಇದು ಬಂಗಾರದ ಅಂಗಡಿಯಲ್ಲಿ ಮತ್ತು ರೇಷ್ಮೆ ಸೀರೆಗಳನ್ನು ತೆಗೆದುಕೊಳ್ಳೋರ ಹತ್ರ ಕೊಟ್ಟರೆ ಏನು ಮಾಡ್ತಾರೆ, ಇದರಲ್ಲಿ ಬೆಳ್ಳಿ ಉತ್ಪತ್ತಿ ಇರೋದರಿಂದ ಇದನ್ನೇನು ಮಾಡ್ತಾರೆ, ಬೆಳ್ಳಿಯನ್ನು ತಗೊತಾರೆ. ಬೆಳ್ಳಿಯನ್ನು ತಗೊಂಡು ಅವ್ರು ಏನು ಮಾಡ್ತಾರೆ, ಯೂಸ್ ಮಾಡ್ಕೊತಾರೆ. ಹಾಗೇನೇ ಇಲ್ಲಾಂದರೆ ರೇಷ್ಮೆ ಇದ್ದರೆ ಅದನ್ನು ರೇಷ್ಮೆನ ತೆಗಿತಾರೆ. ಅದಕ್ಕೆ ನಾವು ಏನು ಮಾಡೋದು, ಈಗ ನಮ್ಮ ಸೀರೆನೂ ಹಾಳಾಗಬಾರ್ದು, ನಮ್ಮ ಮನೆಯಲ್ಲಿ ನೆನಪಿಗೋಸ್ಕರ ಇರಬೇಕು ಅಂತಂದರೆ ಏನು ಮಾಡಬೇಕಂದ್ರೆ, ಇದನ್ನು ಫ್ರೇಮ್ ಮಾಡಿಕೊಂಡು ಹಾಲಲ್ಲಿ ಹಾಕ್ಬೋದು. ತುಂಬ ಸುಂದರವಾಗಿ ಅದ್ಭುತವಾಗಿ ಆದ ಕಲೆ ಇರೋದರಿಂದ ಇವನ್ನೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆಗೂ ಲುಕ್ಕು ಕೊಡ್ತವೆ. ಹಾಗೆಯೇ ಇವು ನಿಮ್ಮ ನೆನಪಿಗೋಸ್ಕರ ಮತ್ತು 100-200 ವರ್ಷ ಅಂದರೆ 400-500 ವರ್ಷ ಬಾಳಿಕೆ ಬರುತ್ತವೆ. ಅದಕ್ಕೆ ಆ ಥರ ಒಂದು ಐಡಿಯಾ ಮಾಡಿ, ಮತ್ತು ಆ ಸೀರೆಗಳನ್ನು ಕೊಡೋದ್ರಿಂದ ನೀವು ದುಡ್ಡು ತೆಗೆದುಕೊಂಡು ಮಜಾ ಮಾಡ್ಬೋದು. ಇಲ್ಲಾಂದರೆ ಅದನ್ನೇನು ಮಾಡ್ಬೋದು, ಹಾಳು ಮಾಡ್ಬೋದು. ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಫ್ರೇಮ್ ಮಾಡಿದರೆ ಏನಾಗುತ್ತೆ, ಆ ಫ್ರೇಮು ನಿಮಗೆ ಶಾಶ್ವತವಾಗಿ ಮತ್ತು 100-200 ವರ್ಷ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತೋರ್ಸೋಕ್ಕೆ ಬರುತ್ತೆ. ಯಾವ ಥರ ಅಂದರೆ, ನಮ್ಮ ಮನೇಲಿ 200 ವರ್ಷದ ಸೀರೆ ಇತ್ತು, ಈ ಥರ ಮಾಡಿಫೈ ಮಾಡಿಬಿಟ್ಟು ನಾವು ಈ ಥರ ಮಾಡಿದ್ದೀವಿ ನೋಡಿ. ಇಲ್ಲಿ ನಮ್ಮ ಮನೆಯಲ್ಲಿ ಸೀರೆ ಅಂತ ಹೇಳ್ಬೋದು. ನೋಡಿ ಹಳೆ ಡಿಸೈನ್ ಹೇಗಿರುತ್ತೆ, ಇಲ್ಲಿ ನೋಡಿ ಹಳೆ ಡಿಸೈನ್ ಈ ಥರ, ಇಲ್ಲಿ ನೋಡಿ ಹಳೆ ಡಿಸೈನು. ಇದು ನೋಡಿ, ಇದು ಏನಾಗಿರುತ್ತೆ ಅಂದರೆ ಜರಿ ಮತ್ತು ಪ್ಯೂರ್ ಸಿಲ್ಕಿಂದ ಮತ್ತು ಏನಾಗಿರುತ್ತೆ ಅಂದರೆ ಬೆಳ್ಳಿಯಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ಬೆಳ್ಳಿಯಿಂದ, ಅದಕ್ಕೆ ಬೆಳ್ಳಿ ಕಡ್ಡಿಗಳು ಇರ್ತವೆ ಅಂತ ಹೇಳ್ತಾರೆ. ಇದರಲ್ಲಿ ಬೆಳ್ಳಿ ಕಡ್ಡಿಗಳು ಇರಬಹುದು. ಈಗ ನಮ್ಮ ಅಜ್ಜನ ಕಾಲದ ಸೀರೆ ಆಗಿರೋದ್ರಿಂದ ಇದೇನಾಗುತ್ತೆ, ಇದರಲ್ಲಿ ಬೆಳ್ಳಿ ಇರುತ್ತೆ ಅಂತ ನಾನು ನಂಬ್ತೇನೆ. ಹಾಗೆಯೇ ಇವನ್ನ ನಾವು ಬೆಳ್ಳಿ ಅಂಗಡಿಗೆ ಕೊಟ್ಟರು ದುಡ್ಡು ಬರ್ಬೋದು, ಬಿಟ್ಟರೆ ದುಡ್ಡಿನಲ್ಲಿ ಮತ್ತೆ ಅದನ್ನು ಮತ್ತೆ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಫ್ರೇಮ್ ಮಾಡಬೇಕು. ಫ್ರೇಮ್ ಮಾಡಿ ಹಾಕಿದಾಗ ಏನಾಗುತ್ತೆ ಅಂದರೆ, ಈ ಸೀರೆಯಲ್ಲಿ ನಮ್ಮ ಒಂದು ನೆನಪುಗಳು, ಅಜ್ಜಿಯ ನೆನಪುಗಳು ಹಾಗೆಯೇ ಉಳಿತವೆ ಅನ್ನೋದಕ್ಕೆ ಒಂದು ಕಾರಣ ಆಗಿರುತ್ತೆ. ಹಾಗೆಯೇ ಇದನ್ನು ಏನು ಮಾಡಬೇಕು ಅಂದರೆ, ಮಾಡಿಫೈ ಮಾಡಿಬಿಟ್ಟು ನೀವು ಫ್ರೇಮ್ ಥರ ಮಾಡಿಸಿಬಿಟ್ಟು ಏನು ಮಾಡಬೇಕು, ಅದನ್ನು ಮನೆಯಲ್ಲಿ ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು. ಹಾಲಲ್ಲಿ ಚೆನ್ನಾಗಿ ಹಾಕ್ಬೋದು ಅಂತ ನನ್ನ ಒಂದು ಐಡಿಯಾ. ನಿಮಗೇನಾದರೂ ಐಡಿಯಾ ತಿಳಿದಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ. ಧನ್ಯವಾದಗಳು. ಸಾವಿತ್ರಿ ನಾಮತಿ, ಕವಿತ್ರಿ, ಧಾರವಾಡ. ಮತ್ತು ಹೀಗೆ ಒಳ್ಳೊಳ್ಳೆಯ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಬಾಯ್ ಬಾಯ್, ಟಾಟಾ.